अस्योद्भवादिदमशेष विशेषितोऽपि वन्द्यं नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुन् मम श्रीगुरुभ्यो नमः हरिः ओम् ಏನಾಯ್ತು ಕೇಳಿಸ್ತಾ ಇದೆ ಸರಿಯಾಗಿ ಕೇಳಿಸ್ತದೆ ಆಚಾರ್ಯ ಕೇಳಿಸ್ತಾ ಇದೆ. ಸರಿ ಸರಿ ಈಗ 62ನೇ ಶ್ಲೋಕ ಆಗಿತ್ತು ಹೌದಾ 64 ಹಾ ಹೌದೌದು ಅಂದ್ರೆ ಈಗ 63ನೇದ್ದು ಅರ್ಥ ಆಯ್ತು ಸರಿ ಸರಿ 63ನೇದು ಅರ್ಥ ಆಗಿದೆ ಸರಿ 64ನೇದ್ದು ಆಗ್ಬೇಕು ಹಾ ಇತ್ಯಾದೀನ್ ದರ್ಶಯನ್ನರ್ಥಾನ್ ವ್ಯಾಖ್ಯೋಪನ್ಯಾಸ ಸಂಯುತ ತ್ರಿವಿಕ್ರಮಾರ್ಯೇಣ ಕ್ಷಮಿಸಿ ತ್ರಿವಿಕ್ರಮಾರ್ಯೇಣ ತದಾ ವಿಶ್ವಾಭಿಜ್ಞಸ್ಯ ಶುಶ್ರುವೆ ಎಲ್ಲಿಂದ ಶುರು ಆಗಿತ್ತು ಈ ವಾದ ಪ್ರಧಾನವು ಸ್ವತಂತ್ರ ಕಾರಣ ನೆನಪಾಯ್ತಾ ಹಿಂದೆ ಫಸ್ಟ್ ಶುರು ಆಗಿದ್ದು ಆಚಾರ್ಯರ ಪ್ರವಚನ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ಹೇಗಿತ್ತು ಅಂತ ಹೇಳ್ತಾ ಅದರಲ್ಲಿ ಮೊದಲನೆಯ ಭಾಗ ಏನಿತ್ತು ಅಂತ ಹೇಳ್ತಾ ಅದರಲ್ಲಿ ಪ್ರಧಾನವು ಈ ಪ್ರಕೃತಿಯು ಸ್ವತಂತ್ರ ಕಾರಣ ಅಂತ ಹೇಳ್ತಾ ಅದನ್ನೆಲ್ಲ ನಿರಾಕರಣೆ ಮಾಡಿ ಅಲ್ಲೇ ಬರ್ತಾ ಬರ್ತಾ ಅನೇಕ ಪಕ್ಷಗಳನ್ನೂ ಕೂಡ ನಿರಾಕರಣೆಯನ್ನ ಮಾಡಿ ಸಮತ ಸ್ಥಾಪನೆಯನ್ನ ಮಾಡಿದರು. ಈ ರೀತಿ ಅನೇಕ ಪ್ರಮೇಯಗಳನ್ನ ಸರ್ವಜ್ಞರಾದ ಆಚಾರ್ಯರು ಉಪನ್ಯಾಸ ಮೂಲಕವಾಗಿ ಪ್ರಕಟಗೊಳಿಸಿದರು. ಅಂತಹ ಒಂದು ಅರ್ಥಗರ್ಭಿತವಾದ ಅನೇಕ ವಿಷಯಗಳುಳ್ಳಂತಹ ಈ ಒಂದು ಪ್ರವಚನವನ್ನ ಆ ತ್ರಿವಿಕ್ರಮ ಪಂಡಿತರು ಅಲ್ಲೇ ಇದ್ದು ಕೇಳಿದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಇತ್ಯಾದಿ ದರ್ಶಯತಿ ವ್ಯಾಖ್ಯೋಪನ್ಯಾಸ ಸಂಯುತ ತ್ರಿವಿಕ್ರಮಾರ್ಯೇಣ ತದಾ ವಿಶ್ವಾಭಿಜ್ಞಸ್ಯ ಶುಶ್ರುವೆ. ಅನ್ವಯ ನೋಡಿ. ಇತ್ಯಾದಿ ಇವೇ ಮೊದಲಾಗಿ ಉಳ್ಳ ಇತ್ಯಾದಿ ಇವೇ ಮೊದಲಾಗಿ ಉಳ್ಳ ಅರ್ಥಾನ್ ಪ್ರಮೇಯಗಳನ್ನು ದರ್ಶಯಂತಿ ತಿಳಿಸುತ್ತಿರುವ ವಿಶ್ವಾಭಿಜ್ಞಸ್ಯ ಸರ್ವಜ್ಞರಾದ ಶ್ರೀಮದಾಚಾರ್ಯರ ಉಪನ್ಯಾಸ ಸಂಯುತ ವಿಸ್ತಾರವಾದ ವಿಷಯ ಪ್ರತಿಪಾದನದಿಂದ ಸಹಿತವಾದ
ಪ್ರತಿಪಾದನದಿಂದ ಸಹಿತವಾದ ವ್ಯಾಖ್ಯಾ ಪ್ರವಚನವು ತ್ರಿವಿಕ್ರಮಾರ್ಯೇಣ ತ್ರಿವಿಕ್ರಮ ಪಂಡಿತರಿಂದ ತದಾ ಶುಶ್ರುವೆ ಆಗ ಕೇಳಲ್ಪಟ್ಟಿತು. ಅದಕ್ ಮೊದ್ಲದು ಕೇಳಿಸ್ಲಿಲ್ಲ. ಅದಕ್ ಮೊದ್ಲಿಂದ ಯಾವ್ದು ಕೂಡ ಕೇಳಿಸ್ಲಿಲ್ಲ. ತ್ರಿವಿಕ್ರಮಾರ್ಯೇನ ತ್ರಿವಿಕ್ರಮ ಪಂಡಿತರಿಂದ ಕೇಳಿಸ್ತಿದೆ, ದಯವಿಟ್ಟು ಹೇಳಿ, ಇಲ್ಲ ನಾ ಮುಂದೆ ಹೋಗ್ಬಿಡ್ತೀನಿ, ಗೊತ್ತಾಗೋದಿಲ್ಲ ನನಗೆ. ತ್ರಿವಿಕ್ರಮ ಪಂಡಿತರಿಂದ, ಅವಾಗ್ಲೇ ಹೇಳಿ. ತದಾ ಶುಶ್ರುವೆ ಆಗ ಕೇಳಲ್ಪಟ್ಟಿತು. ಪ್ರಶ್ನೆ ಇದ್ರೆ ಹೇಳಿ. ವ್ಯಾಖ್ಯೋಪನ್ಯಾಸ ಅಲ್ಲ, ಉಪನ್ಯಾಸ ಸಂಯುತ ಅಂತ ಬೇರೆ, ಆಮೇಲೆ ವ್ಯಾಖ್ಯಾ ಅಂತ ಬೇರೆ. ಸರಿನಾ? ಉಪನ್ಯಾಸ ಸಂಯುಕ್ತಾಗೆ ವಿಸ್ತಾರವಾದ ವಿಷಯ ಸಹಿತ, ಅದೇ ಅಲ್ಲ? ಹೌದು. ಸರಿ, ಮುಂದೆ ಹೋಗೋಣ. ಆವಾಗ ಅಂತಹ ಒಂದು ಪ್ರವಚನವನ್ನ ಕೇಳಿದಂತಹ ತ್ರಿವಿಕ್ರಮ ಪಂಡಿತರು ಏನು ಮಾಡಿದರು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಥ ಪ್ರಾಯುಂಕ್ತ ವಿವಿಧಾನ್ ಬೋಧ ಚಾಪ ಗುಣೇರಿತಾನ್ ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣಾಂಸ್ತರ್ಕಶರಾನಸೌ. ಏನು ಮಾಡಿದ? ಒಬ್ಬ ವೀರನಾದ ಯೋಧ ಹೇಗೆ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಬಿಲ್ಲನ್ನ ಹೆದೆಯೇರಿಸಿ ಬಹಳ ವೇಗವುಳ್ಳಂತಹ ಪಕ್ಷಿಗಳ ರೆಕ್ಕೆಗಳನ್ನ, ಪುಕ್ಕಗಳನ್ನ ತಂದು ಆ ಬಾಣದ ಹಿಂದಕ್ಕೆ ಸಿಗಿಸಿ ಆ ಬಾಣಗಳನ್ನ ಪ್ರತಿಯೋಧನ ಮೇಲೆ ಹೇಗೆ ಪ್ರಯೋಗಿಸ್ತಾನೋ ಒಬ್ಬ ವೀರನಾದ ಯೋಧ, ಹಾಗೆ ಮಧ್ವಾಚಾರ್ಯ ಉಪನ್ಯಾಸವನ್ನ, ಪ್ರವಚನಗಳನ್ನ ಕೇಳಿದ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಜ್ಞಾನವೆಂಬ ಬಿಲ್ಲಿನ ಗುಣಗಳಿಂದ ಕೂಡಿರುವಂತಹ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದ ಸಿದ್ಧಾಂತ ಇವರದು, ಅದ್ವೈತಿಗಳು ಇವರು, ಹೌದಾ? ಜ್ಞಾನವೆಂಬ ಬಿಲ್ಲಿಗೆ ಹೆದೆಯನ್ನ ಏರಿಸಿ ತಮ್ಮ ಬುದ್ಧಿ ಎಂಬ ಹೆದೆಯನ್ನ ಏರಿಸಿದರಂತೆ. ಬಳಿಕ ತಮ್ಮ ಬುದ್ಧಿ ಸಾಮರ್ಥ್ಯದ ಆಚಾರ್ಯರ ಸಿದ್ಧಾಂತವನ್ನ ಖಂಡಿಸಲಿಕ್ಕೆ ಅನೇಕ ಅನುಮಾನಗಳೆಂಬ ಬಾಣಗಳನ್ನ, ತೀಕ್ಷ್ಣವಾದ ಅನುಮಾನಗಳೆಂಬ ಬಾಣಗಳನ್ನ ಪ್ರತಿವಾದಿಯಾದ ಮಧ್ವಾಚಾರ್ಯರ ಮೇಲೆ ಪ್ರಯೋಗಿಸಲಿಕ್ಕೆ ಅವರು ಸಮರ್ಥರಾಗಿದ್ದರು ಅಂತ ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಅಥ ಪ್ರಾಯುಂಕ್ತ ವಿವಿಧಾನ್ ಬೋಧಚಾಪ ಗುಣೇರಿತಾನ್ ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣಾನ್ ತರ್ಕಶರಾನ್ ಅಸೌ. ಅನ್ವಯ ನೋಡಿ. ಅಥ
ಪ್ರವಚನವನ್ನ ಕೇಳಿದ ಮೇಲೆ ಅಥ ಪ್ರವಚನವನ್ನು ಕೇಳಿದ ಮೇಲೆ ಅಸೌ ಈ ತ್ರಿವಿಕ್ರಮ ಪಂಡಿತರು ಅಸೌ ಅಸೌ ಈ ತ್ರಿವಿಕ್ರಮ ಪಂಡಿತರು ವಿವಿಧ ನಾನಾ ಪ್ರಕಾರವಾದ ಬೋಧ ಚಾಪ ಗುಣೇರಿತಾನ್ ತನ್ನ ಜ್ಞಾನವೆಂಬ ಬಿಲ್ಲಿನ ಹಗ್ಗದಿಂದ ಪ್ರೇರಿತವಾದ ವಿಪಕ್ಷಯುಕ್ತಾನ್ ವಿರುದ್ಧ ಸಿದ್ಧಾಂತದಿಂದ ಕೂಡಿದ ತೀಕ್ಷ್ಣಾನ್ ಹರಿತವಾದ ಈ ತೀಕ್ಷ್ಣ ಏನಂದ್ರೆ ಅರ್ಥ ಆಗ್ಲಿಲ್ಲ. ಹರಿತವಾದ ಚೂಪಾದ ಹಾ ಸರಿ. ತರ್ಕಶರಾನ್ ಅನುಮಾನಗಳೆಂಬ ಬಾಣಗಳನ್ನು ಅನುಮಾನವೆಂಬ ಬಾಣಗಳನ್ನು ವೀರ್ಯೇಣ ಅತಿಶಯವಾದ ಬುದ್ಧಿಯಿಂದ ಪ್ರಯೋಗಿಸಿದರು ಪ್ರಶ್ನೆ ಕೇಳಿ. ಅಲ್ಲ, ಪ್ರಯೋಗಿಸಿದರು ಅಂದ್ರೆ ಏನ್ ಪ್ರಯೋಗಿಸಿದ್ರು? ಅನುಮಾನಗಳನ್ನು ಬಾಣ. ಅಲ್ಲ, ಅನುಮಾನಗಳೆಂಬ ಬಾಣಗಳನ್ನು. ಹಾ ಅರ್ಥ. ವಾದ ಮಾಡಿದ್ರು ಅಂತ ಹೇಳ್ಬೋದಲ್ಲ ಹೌದು. ಗುರುಗಳೇ, ನನ್ಗೆ ಒಂದು ಬೇಕಿತ್ತು. ಯಾವುದು? ಅಲ್ಲ, ಒಬ್ರು ಕೇಳಿ. ಯಾರು ಕೇಳ್ತಿದ್ರಿ ಪ್ರಶ್ನೆ? ಅನುಮಾನವೆಂಬ ಬಾಣಗಳನ್ನು ಆದ್ಮೇಲೆ ಅತಿಶಯವಾದ ಮುಂಚೆ ವೀರ್ಯೇಣ. ವೀರ್ಯ. ಥ್ಯಾಂಕ್ ಯು. ಸರಿ, ಹೇಳಿ ರಮಾದೇವರೇ.
ಅಲ್ಲ ಈ ಶ್ಲೋಕ ತುಂಬಾ ಚೆನ್ನಾಗಿದೆ, ಹೋಲಿಕೆಗಳೆಲ್ಲ. ಹೌದು ತರ್ಕಶ್ವರ, ವೀರ್ಯೇಣ, ಆಮೇಲೆ ಹ್ಮ್ ಬೋಧಚಾಪ, ಎಷ್ಟು ಚೆನ್ನಾಗಿದೆ ಅಲ್ಲ. ಮುಂದೆ ನೋಡಿ, ಅವಾಗ ಮಧ್ವಾಚಾರ್ಯ ಏನ್ ಮಾಡಿದ್ರು? ಕುಳಿತಿದ್ರ ಹೇಳ್ತಾ ಇದ್ದಾರೆ. ಚಿಚ್ಛೇದ ತುಚ್ಛಧಿಷಣಃ ತಾಂಸ್ತದಾ ತರ್ಕಸಾಯಕೈಃ ಪ್ರಯುಕ್ತ ಮಾತ್ರಾನ್ ಪ್ರಹಸನ್ ಲೀಲಯಾ ತಿಶಯಾಲುಭಿಃ. ಯಾವಾಗ ಅವರು ಅಷ್ಟೂ ಬಾಣಗಳನ್ನ ಪ್ರಯೋಗಿಸಿದ್ರಂತೆ, ಅಂದ್ರೆ ಆ ಒಂದು ಸಮಯದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಎಷ್ಟು ಬಾಣಗಳನ್ನ ಪ್ರಯೋಗಿಸಿದರೋ ನಗ್ತಾ ನಗ್ತಾ ಸ್ವೀಕಾರ ಮಾಡಿದ್ರು. ಆಚಾರ್ಯರು ನಗ್ತಾ ಇದ್ದಾರಂತೆ. ಹಾ, ನಿನ್ನ ಮೊದಲೇ ಅನುಮಾನ ಇದ್ದಲ್ಲಪ್ಪ, ತಗೋ, ಅದಕ್ಕೆ ಪ್ರತ್ಯನುಮಾನ. ಇದು ಖಂಡವಾಯಿತು. ಒಂದು ಖಂಡನೆ ಮಾಡೋದು ನಗೋದು, ಇನ್ನೊಂದು ಖಂಡನೆ ಮಾಡೋದು ನಗೋದು. ಈ ರೀತಿ ಎಷ್ಟೇ ವೀರನಾಗಿದ್ದರೂ, ಆ ಮಹಾಜ್ಞಾನಿಯಾಗಿದ್ದರೂ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಪ್ರಯೋಗಿಸಿದಂತಹ ಬಾಣಗಳು ಇವರ ಮುಂದೆ ತೃಣಕ್ಕೆ ಸಮಾನ ಆಯಿತು. ಇವರು ಕೂಡ ಪ್ರತಿಪಕ್ಷ ಪ್ರತಿಪಕ್ಷ ಅನುಮಾನಗಳೆಂಬ ಬಾಣಗಳನ್ನ ಪ್ರತ್ಯುತ್ತರವಾಗಿ ಕೊಟ್ರಂತೆ. ಆವಾಗ ಅವೆಲ್ಲವೂ ಕೂಡ ಬಿದ್ದು ಹೋಯಿತು. ಆಚಾರ್ಯರು ಮುಗುಳ್ನಕ್ಕರು. ಅಂತಂದ್ರೆ ಆ ಒಬ್ಬ ವೀರ ಯೋಧ ಪ್ರಯೋಗಿಸುವಂತಹ ಅನುಮಾನಗಳೆಂಬ ಬಾಣಗಳಿಂದ ಆಚಾರ್ಯರಿಗೆ ಯಾವುದೇ ರೀತಿಯಾದಂತಹ ಕೋಪ, ಭಯ, ಕಂಪನ ಇತ್ಯಾದಿ ಯಾವ ದೋಷಗಳೂ ಕೂಡ ಆಚಾರ್ಯರಿಗೆ ಇರಲಿಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಪದಚ್ಛೇದ ನೋಡಿ, ಚಿಚ್ಛೇದ ಅತುಚ್ಛಧಿಷಣಃ ತಾನ್ ತದಾ ತರ್ಕ ಸಾಯಕೈಃ ಪ್ರಯುಕ್ತ ಮಾತ್ರಾನ್ ಪ್ರಹಸನ್ ಲೀಲಯಾ ಅತಿಶಯಾಲುಭಿಃ. ಅನ್ವಯ ನೋಡಿ, ಪ್ರಹಸನ್ ನಗುತ್ತಿರುವ, ಪ್ರಹಸನ್ ನಗುತ್ತಿರುವ, ಪ್ರಹಸನ್ ನಗುತ್ತಿರುವ, ಅತುಚ್ಛಧಿಷಣಃ, ಅತುಚ್ಛಧಿಷಣಃ ಶ್ರೀ ಪೂರ್ಣಪ್ರಜ್ಞರು, ಶ್ರೀ ಪೂರ್ಣಪ್ರಜ್ಞರು ಶ್ರೀ ಪೂರ್ಣಪ್ರಜ್ಞರು ಪ್ರಯುಕ್ತ ಮಾತ್ರಾನ್ ತಾನ್, ಪ್ರಯುಕ್ತ ಮಾತ್ರಾನ್ ತಾನ್, ಕೇವಲ ಪ್ರಯೋಗಿಸಲ್ಪಟ್ಟ ಅನುಮಾನಗಳನ್ನು, ಕೇವಲ ಪ್ರಯೋಗಿಸಲ್ಪಟ್ಟ ಅನುಮಾನಗಳನ್ನು ಕೇವಲ ಪ್ರಯೋಗಿಸಲ್ಪಟ್ಟ ಅನುಮಾನಗಳನ್ನು ತದಾ ಆಗ, ತದಾ ಆಗ ಅತಿಶಯಾಲುಭಿಃ, ಅತಿಶಯಾಲುಭಿಃ ಯುಕ್ತಿ ಬಾಣಗಳನ್ನು ಮೀರಿಸುವ, ಯುಕ್ತಿ ಬಾಣಗಳನ್ನು ಮೀರಿಸುವ ಯುಕ್ತಿ ಬಾಣಗಳನ್ನು ಮೀರಿಸುವ
ತರ್ಕಸಾಯಕೈಹಿ ತರ್ಕಸಾಯಕೈಹಿ ಅನುಮಾನಗಳೆಂಬ ಬಾಣಗಳಿಂದ ತರ್ಕಸಾಯಕೈಹಿ ಅನುಮಾನಗಳೆಂಬ ಬಾಣಗಳಿಂದ ಲೀಲಯಾ ಚಿಚ್ಛೇದ ಅನಾಯಾಸವಾಗಿ ಕತ್ತರಿಸಿದರು. ಅನಾಯಾಸವಾಗಿ ಕತ್ತರಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಅತುಚ್ಚ ದಿಶಣ ಅದು ಬಿಡಿಸಿ ಹೇಳಿ ಒಂಚೂರು. ಧಿಷಣ ಧಿ ಅಂತಂದ್ರೆ ಜ್ಞಾನ, ಕ್ಷಣ ಅಂತಂದ್ರೆ ಅದು ಉಳ್ಳವನು ಅಂತ ಅರ್ಥ. ಧಿಷಣ ಅಂತ ಜ್ಞಾನ ಉಳ್ಳವ ನಾವು ಆಗ್ತೇವೆ, ಆದ್ರೆ ನಮ್ದೆಲ್ಲ ತುಚ್ಛ ಜ್ಞಾನ, ಅವ್ರದ್ದು ಅತುಚ್ಛ ಜ್ಞಾನ. ಅಂದ್ರೆ ಪೂರ್ಣ ಪ್ರಜ್ಞರು ಅಂತ. ಪ್ರಜ್ಞರು ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಅದೇ ದಿಶಣ ಅರ್ಥ ಬೇಕಿತ್ತು ನಂಗೆ. ಆಮೇಲೆ ಇಲ್ಲಿ ಸಾಂಸ್ ತದ ಇದೆ, ಒಂದು ತದ ಬಂತು, ಇನ್ನೊಂದು ಬರ್ಲಿಲ್ಲ. ಯಾವುದು? ದಿಶಣ ಸಾಂಸ್ ಧಿಷಣ ತಾಂ ತದ ಅಷ್ಟೇ. ಅದೇ ತಾಂ ತದ ತದಾ ತದಾ ಆಗ ತದಾ ಅಲ್ಲ, ಆಗ ತಾಂ ಬಂತಲ್ಲ. ತದಾ ಬಂತು, ಅನುಮಾನಗಳನ್ನು ಆಗ ಅವರು ಇದ್ ಮಾಡಿದ್ರು ಅಂತ. ತದಾ ಬಂತಲ್ಲ, ಪ್ರಯುಕ್ತ ಮಾತ್ರ ತಾನ್. ಸೇರಿಸಿ ಹೇಳಿದ್ದೀರಾ. ಅಲ್ಲ, ಪ್ರಯುಕ್ತ ಮಾತ್ರಾನ್ ತಾನ್ ಅಲ್ಲಿಗೆ ಬರೋದು. ಈ ದಿಸನ ಅಂದ್ರೆ ಜ್ಞಾನ ಉಳ್ಳವರು ಅಂತನಾ? ಹೌದು. ಅವ್ರು ಏನೇನ್ ಪ್ರಶ್ನೆಗಳು ಕೇಳಿದ್ರೆ ಅದೊಂಚೂರು ಇರ್ಬೇಕಾಗಿತ್ತು ಇದ್ರಲ್ಲಿ. ಮುಂದೆ ಬರುತ್ತಾ ಮುಂದೆ ಬರುತ್ತಾ ಮುಂದೆ ಬರುತ್ತಾ ಮುಂದೆ ಬರುತ್ತೆ, ಆದ್ರೆ ಎಷ್ಟು ಡೀಟೇಲ್ ಬರೋದಿಲ್ಲ, ವಿಷಯನೇ ಮುಗಿಯೋದಿಲ್ಲ ಹಾಗಾದ್ರೆ. ಅಲ್ಲ, ಅವ್ರು ಏನ್ ಕೇಳಿದ್ರು ಇವ್ರು ಹೇಗೆ ಅದನ್ನ ಒಂದು ಬಾಣನ ಬಿಟ್ರು ಆ ಬಾಣನ ಹೇಗೆ ಅವ್ರು ತುಂಡರಿಸಿದ್ರು ಅನ್ನೋದು ಬೇಕಾಗಿತ್ತು. ಅದಕ್ಕೆ ತರ್ಕಶಾಸ್ತ್ರ ಕ್ಲಾಸ್ ಸೇರ್ಬೇಕು ನಾವು ಮತ್ತೆ. ಅಲ್ಲ, ತರ್ಕಶಾಸ್ತ್ರದಲ್ಲ ಅಲ್ಲ ನಾ ಹೇಳ್ತಿರೋದು, ಅವ್ರು ಏನ್ ಕೇಳಿದ್ರು ಆ ಸಂದರ್ಭದಲ್ಲಿ ಇವ್ರೇನ್ ಉತ್ತರ ಕೊಡ್ತಾರೆ. ಅವರು ಏನಂತ ಕೇಳಿದ್ರು ಸುಮ್ನೆ ಮಾಮೂಲಾಗಿ ಹೇಳಿಕ್ ಆಗೋದಿಲ್ಲ. ಅಲ್ಲ, ಅದು ಇಲ್ಲಿ ಇರ್ಬೇಕಾಗಿತ್ತು ಅಂದ, ಅವ್ರು ಅದನ್ನ ಇಲ್ಲಿ ಬರಿಬೇಕಾಗಿತ್ತು. ನಾರಾಯಣ ಪಂಡಿತಾಚಾರ್ಯರು ಅವ್ರ ತಂದೆ ಏನ್ ಹೇಳಿದ್ರು, ಅವ್ರು ಅದಕ್ಕೆ ಏನ್ ಉತ್ತರ ಕೊಟ್ರು ಅನ್ನೋದನ್ನ ಒಂದಷ್ಟು ಬರಿಬೇಕಾಗಿತ್ತು. ಅಲ್ಲ, ಈಗ ಅವ್ರು ಏನ್ ಕೇಳಿದ್ರನ್ನ ಬರೀ ಅದನ್ನ ಹೇಳಿದ್ರೆ ಅದು ಅರ್ಥನೇ ಆಗ್ತಿರ್ಲಿಲ್ಲ, ಸರಿನಾ? ಮತ್ತೆ ದೀಪ ಅಲ್ಲ, ಇವಾಗ ಹಿಂದೆ ಬಂದಿದ್ದೆಲ್ಲ ಒಂದೊಂದು ಇದ್ರಲ್ಲಿ ಇರೋದನ್ನು ತಗೊಂಡು ಅವ್ರು ಅದನ್ನ ಖಂಡನೆ ಮಾಡ್ತಾ ಬಂದ್ರು ಅಂತ ಬಂತು. ಇಲ್ಲ ಅಂದ್ರೆ ಅಲ್ಲ, ಅವ್ರು ಏನ್ ಹೇಳಿದ್ರು, ಏನ್ ಹೇಳಿದ್ರು ಅದನ್ನೆಲ್ಲ ಅವರು ಸರಿಯಾಗಿ ತಿಳ್ಕೊಂಡು ಖಂಡನೆ ಮಾಡಿದ್ಮೇಲೂ ಸಿದ್ಧಾಂತ. ಅಲ್ಲ, ಅವ್ರಷ್ಟು ಖಂಡನೆ ಮಾಡಿದ್ಮೇಲೆ ಇವ್ರು ಏನು ಪ್ರಶ್ನೆಗಳನ್ನ ಕೇಳಿರ್ಬೋದು, ಅನುಮಾನ ಕೇಳಿರ್ಬೋದು, ಅವ್ರು ಹೇಗೆ ಅದನ್ನ ಪರಿಹಾರ ಮಾಡಿರ್ಬೋದು ಅಂತ. ಅಲ್ಲ, ನಾ ಅದನ್ನೇ ಹೇಳ್ತಿದ್ದೀನಿ. ಇವ್ರು ಏನು ಅನುಮಾನವನ್ನ ಕೇಳಿರ್ಬೋದು ಅಂತ ಹೇಳಿ ಆ ಅನುಮಾನಗಳನ್ನ ಹೇಳಿದ್ರು ಮತ್ತೆ ಬಿಡಿಸಿ ಹೇಳಲೇಬೇಕು ಅಂತ ಅವರು ವಿಚಾರ ಮಾಡಿ ಹಿಂದೆ ಹೇಳಿದ್ದ ಅನುಮಾನಗಳನ್ನೇ ಬಿಡಿಸಿ ಹೇಳ್ಬೇಕಾಗಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಇವರು ಅನುಮಾನವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕ್ಲಿಷ್ಟ, ಆ ಕ್ಲಿಷ್ಟವಾದ ತ್ರಿವಿಕ್ರಮ ಪಂಡಿತಾಚಾರ್ಯರ ಅನುಮಾನಗಳನ್ನ ಲೀಲಾಜಾಲವಾಗಿ ಖಂಡಿಸಿರುವಂತಹ ಆಚಾರ್ಯರ ಅನುಮಾನಗಳನ್ನ ನಾವು ಕೇಳಬೇಕು ಅಂದ್ರೆ ನಮ್ದೆಲ್ಲಾ ಜಾಲವು ಸರಿದು ಹೋಗ್ಬಿಟ್ಟಿರುತ್ತೆ. ವಿಪರೀತ ಕಟ್ಟ ಆಗ್ತಾ ಇದೆ. ಅಂದ್ರೆ ಹೇಳ್ಬೋದು, ಟೈಮ್ ಬೇಕಷ್ಟೇ.
ಸಮಯ ಬೇಕು. ಅಂದ್ರೆ ಸಿಗತ್ತಾ ಅದು ಆತರ ಅವ್ರ ಏನ್ ಕೇಳಿದ್ರು ಏನಿಲ್ಲ ಅದು ಇವರು ರಾಯರು ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಮಧ್ವವಿಜಯಕ್ಕೆ, ಅದರಲ್ಲಿ ಸಿಗಬಹುದು. ಮಧ್ವವಿಜಯಕ್ಕೆ ರಾಯರೇ ವ್ಯಾಖ್ಯಾನ ಬರೆದಿದ್ದಾರೆ, ಅದರಲ್ಲಿ ಸಿಗಬಹುದು. ಸರಿ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ನಮಸ್ಕಾರ ಗುರುಗಳೇ. ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ.